ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ರೀತಿಯಲ್ಲಿ ವರ್ತಿಸುತ್ತಿರುವ ಧರ್ಮದ್ರೋಹಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಬದಲು ಅವರಿಗೆ ಪರೋಕ್ಷ ಬೆಂಬಲ ನೀಡುವತ್ತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದ್ದು, ಸರ್ಕಾರದ ಈ ಕ್ರಮ ಖಂಡಿಸಿ ಭಾನುವಾರ ಜೆಡಿಎಸ್ನಿಂದ ಸತ್ಯಯಾತ್ರೆ ಕೈಗೊಳ್ಳಲಾಗಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಹೇಳಿದರು. ಚಿಕ್ಕಬಳ್ಳಾಪುರದ ಜೆಡಿಎಸ್ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ರೀತಿಯಲ್ಲಿ ಯೂಟ್ಯೂಬರ್ ಸಮೀರ್ ಮತ್ತು ಅನಾಮಿಕ ಚಿನ್ನಯ್ಯ ನಡೆದುಕೊಂಡಿದ್ದು, ಅವರ ವಿರುದ್ಧ ಕ್ರಮ ವಹಿಸಬೇಕಿದ್ದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅವರ ಮಾತು ಕೇಳಿ ಅಗೆಯುವ ಕೆಲಸ ಮಾಡುತ್ತಿರೋದು ವಿಪರ್ಯಾಸ ಎಂದರು. ಸರ್ಕಾರದ ಈ ಹಿಂದೂ ವಿರೋಧಿ ಕ್ರಮ ಖಂಡಿಸಿ ಧರ್ಮಸ್ಥಳ ಸತ್ಯಯಾತ್ರೆ ಕೈಗೊಳ್ಳುತ್ತಿದ್ದು, ಜೆಡಿಎಸ್ ರಾಜ್ಯ ಯುವ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸೂಚನೆ ಮೇರೆಗೆ ಧರ್ಮಸ್ಥಳ ಯಾತ್ರೆ ಕೈಗೊಳ್ಳಲಾಗಿದೆ. ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಸಹಸ್ರಾರು ಮಂದಿ ಜೆಡಿಎಸ್ ಕಾರ್ಯಕರ್ತರು, ಸನಾತನ ಹಿಂದೂ ಧರ್ಮದ ಜನರು ಭಾಗವಹಿಸಲಿದ್ದು, ಈ ಸತ್ಯಯಾತ್ರೆ ಮೂಲಕ ಧರ್ಮಸ್ಥಳದ ಪಾವಿತ್ರ್ಯತೆಯ ಕಾಪಾಡುವುದು ಮತ್ತು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರಿಗೆ ಬೆಂಬಲ ಸೂಚಿಸಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಯೂಟ್ಯೂಬರ್ ಸಮೀರ್ ನಿರಂತರವಾಗಿ ನಮ್ಮ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದು, ಇದರ ವಿರುದ್ಧ ಸರ್ಕಾರ ಯಾವುದೇ ಕ್ರಮ ಜರುಗಿಸಿಲ್ಲ. ಈ ಸಮೀರ್ನಿಂದಲೇ ಇಷ್ಟೆಲ್ಲ ಗೊಂದಲಕ್ಕೆ ಕಾರಣವಾಗಿದ್ದು, ಆತ ಮಾಡಿದ ವಿಡಿಯೋ ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಸ್ಐಟಿ ರಚನೆ ಮಾಡಿದ್ದಾರೆ. ವಿಡಿಯೋ ಬಂದ ದಿನವೇ ಅವನನ್ನು ಬಂಧಿಸಿದ್ದರೆ ಎಲ್ಲ ಸತ್ಯ ಹೊರಬರುತ್ತಿತ್ತು. ಅವನು ತೋರಿಸಿದ ಜಾಗದಲ್ಲೆಲ್ಲ 16 ಅಡಿ ಅಗಿಯುತ್ತಾ ಕೂತಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಇದರಿಂದ ಕೆಟ್ಟ ಹೆಸರು ಬಂದಿದೆ ಹೊರತು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಕಿಡಿಕಾರಿದರು. ಒಂದು ವಿಡಿಯೋ ಮಾಡ್ತಾನೆ ಯೂಟ್ಯೂಬಲ್ಲಿ, ಮೇಯ್ನ್ ಎಫೆಕ್ಟ್ ಆಗೋದು ಅಲ್ಲಿ. ಯೂಟ್ಯೂಬಲ್ಲಿ ಹಾಕ್ಕೊಂಡು ಭಟ್ಟ ಎಮ್ಮನ್ನ ಸುಜಾತ ಭಟ್ಟನ್ನು ಕರೆಸ್ಕೊಂಡು ಯೂಟ್ಯೂಬ್ ಒಂದು ಮಾಡ್ತಾನೆ, ಪಿಕ್ಚರ್ ಮಾಡ್ದಂಗೆ ಮಾಡಿದ್ದಾನೆ. ಅದನ್ನು ನೋಡಿದ್ರೆ ನಿಜವಾಗ್ಲೂ ಎಂಥವನಿಗೂ ಜುಲ್ಲು ಅನ್ಸ, ಅಂದರೆ ಮನುಷ್ಯನಿಗೆ ಒಂಥರ ಏನೋ ಆಗ್ತಾ ಇದೆ ಅಂತ. ಇದಕ್ಕೆ ಬೆಂಬಲ ಕೊಟ್ಟು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಸಿದ್ದರಾಮಯ್ಯನವರೇ ಕೊಟ್ಟಿರೋದು. ಅವನ್ನ ಫಸ್ಟ್ ನೇರವಾಗಿ ಅದನ್ನು ಕೊಟ್ಟು ಆ ವಿಡಿಯೋ ಬಂದಿದ ತಕ್ಷಣ ಅವತ್ತೇ ನೀವು ಬಂಧಿಸ್ಬಿಟ್ಟಿದ್ರೆ, ಅವತ್ತೇ ಅವ್ನು ಬಂಧಿಸಿ ಎನ್ಕ್ವೈರಿ ಮಾಡಿದರೆ ಸತ್ಯಾಂಶ ಗೊತ್ತಾಗಿರೋದು. ಅವನು ಯಾರನ ಕಳ್ಳ ಹೋಗ್ಬಿಟ್ಟು ಎಣನ ಉಣೋಕ್ಕೆ 15 ಅಡಿ 30 ಅಡಿ ಆಳ ತೋಡ್ತಾರೆ ಯಾರನ? ಆತರವಾಗಿ ಬೇಗ ಮುಗಿಸ್ಕೊಂಡು ಹೋಗ್ಬೇಕಲ್ವಾ? ಅದನ್ನು ಮುಚ್ಚಬೇಕು ಅಂದರೆ ಒಂದು 4-5 ಅಡಿ ತೆಗಿತಾರೆ, ಅದು ಮುಚ್ಚಿಬಿಟ್ಟು ಬೇಗ ಹೊರಟೋಗ್ತಾರೆ. 15 ಅಡಿ 30 ಅಡಿ ಅವ್ನು ತೋರಿಸಿದ ಜಾಗ ಆಗಿತ್ತಾ ಇದ್ದೀರಿ ಅಂದರೆ ಇವತ್ತು ಎಷ್ಟು ನಮ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ, ಎಷ್ಟು ಟೆಕ್ನಿಕಲ್ ಇದೆ. ಅದ್ಯಾವುದೋ ಡ್ರೋನ್ ಕಳಿಸಿದ್ದೀವಿ, ಅದರಲ್ಲಿ ಹಿಡ್ದಾಕ್ತೀವಿ. SITನ ಕೋರ್ಟಿನ ಹೆಸರು ಹೇಳ್ಕೊಂಡು ಕೋರ್ಟಲ್ಲಿ ಹೇಳಿದ್ದಾರೆ ಅಂತೇಳಿ ಎಲ್ಲ ಸುಳ್ಳು ಮಾಹಿತಿ ತಗೊಂಡು ಇವತ್ತು ನಿಜವಾಗ್ಲೂ ಕೆಟ್ಟ ಹೆಸರು ಬಂದಿರೋದು ಕಾಂಗ್ರೆಸ್ ಸರ್ಕಾರಕ್ಕೆ. ರಾಜ್ಯ ಸರ್ಕಾರದ ಈ ಕ್ರಮದಿಂದ ಧರ್ಮಸ್ಥಳಕ್ಕೆ ಏನೂ ಆಗಲ್ಲ. ಧರ್ಮಸ್ಥಳದ ಭಕ್ತಿ ಯಾರಿಂದಲೂ ಅಳಿಸಲು ಸಾಧ್ಯವಿಲ್ಲ. ಈ ಪ್ರಕರಣವನ್ನು NIAಗೆ ನೀಡಲು ಒತ್ತಾಯ ಕೇಳಿಬಂದಿದೆ. NIAಗೆ ನೀಡಿದರೆ ಸತ್ಯಾಂಶ ಹೊರಬರಲಿದೆ. ಮುಂದಿನ ದಿನಗಳಲ್ಲಿ ಮಂಜುನಾಥ ಸ್ವಾಮಿ ಮತ್ತು ವೀರೇಂದ್ರ ಹೆಗಡೆ ಅವರಿಗೆ ಗೌರವ ಹೆಚ್ಚಾಗಲಿದೆ. ಬುರುಡೆ ಗಿರಾಕಿ ಚಿನ್ನಯ್ಯನಿಗೆ 3 ಮದುವೆಯಂತೆ. ಇಂತಹ ವ್ಯಕ್ತಿಯ ಮಾತು ಮತ್ತು ಯೂಟ್ಯೂಬರ್ ಸಮೀರ್ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಅವರು ಆಗ್ರಹಿಸಿದರು. ಜೆಡಿಎಸ್ ಮುಖಂಡ ಕೊಳವನಹಳ್ಳಿ ಮುನಿರಾಜು ಮಾತನಾಡಿ, ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರ ಖಂಡಿಸಿ ನಾಳೆ ಸತ್ಯಯಾತ್ರೆ ಕೈಗೊಳ್ಳಲಾಗಿದೆ. ಅಪಪ್ರಚಾರ ಮಾಡಿದ ವ್ಯಕ್ತಿಯ ಹಿನ್ನೆಲೆಯನ್ನು ರಾಜ್ಯ ಸರ್ಕಾರ ಪರಿಶೀಲನೆ ಮಾಡಲಿಲ್ಲ. ಅನಾಮಿಕನ ಮಾತು ಕೇಳಿ SIT ರಚನೆ ಮಾಡಿ ರಾಜ್ಯ ಸರ್ಕಾರವೇ ಬೆತ್ತಲೆಯಾಗಿದೆ. ರಾಜ್ಯ ಸರ್ಕಾರ ಧರ್ಮಸ್ಥಳದ ಬಗ್ಗೆ ಹೇಗೆ ವರ್ತಿಸುತ್ತಿದೆ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಾಗ್ತಿದೆ. ಚಿನ್ನಯ್ಯ ಎಂಬ ಅನಾಮಿಕನ ಮಾತು ಕೇಳಿ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಲು ಸರ್ಕಾರವೇ ಮುಂದಾಗಿದೆ. ಸುಜಾತ ಎಂಬ ಸುಳ್ಳಿನ ಅಜ್ಜಿ ನೀಡಿದ ದೂರು ಪಡೆದು ತನಿಖೆ ಮಾಡಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಒಂದು ಗ್ಯಾಂಗ್ ಸೇರಿ ಧರ್ಮಸ್ಥಳಕ್ಕೆ ಮಸಿ ಬಳಿಯಲು ಹೋಗಿ ಸರ್ಕಾರ ಬೆತ್ತಲಾಗಿದೆ. ಧರ್ಮಸ್ಥಳದ ಪಾವಿತ್ರ್ಯತೆ ಕಾಪಾಡಲು ಜೆಡಿಎಸ್ ನಾಯಕರು ಸತ್ಯಯಾತ್ರೆ ಮಾಡುತ್ತಿದ್ದು, ವೀರೇಂದ್ರ ಹೆಗಡೆ ಅವರಿಗೆ ನಮ್ಮ ಬೆಂಬಲ ಸೂಚಿಸಲು ಭಾನುವಾರ ಧರ್ಮಸ್ಥಳದ ಸತ್ಯಯಾತ್ರೆ ನಡೆಸಲಾಗುತ್ತಿದೆ. ಸರ್ಕಾರದ ಷಡ್ಯಂತರ ಜನರಿಗೆ ತಿಳಿಸಲು ಈ ಯಾತ್ರೆ ಮಾಡಲಾಗುತ್ತಿದೆ. ಬುರುಡೆ ದಾಸನ ಮಾತು ಕೇಳಿ SIT ರಚನೆ ಮಾಡಿದ ಸರ್ಕಾರದ ಬಣ್ಣ ಬಯಲು ಮಾಡಲು ಈ ಯಾತ್ರೆ ನಡೆಸಲಾಗುತ್ತಿದೆ. ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಲು ರಾಜ್ಯ ಸರ್ಕಾರ ಷಡ್ಯಂತರ ನಡೆಸಿದೆ ಎಂದು ಕಿಡಿಕಾರಿದರು. ಇನ್ನು ಜೆಡಿಎಸ್ ಮುಖಂಡ ನರಸಿಂಹಮೂರ್ತಿ ಮಾತನಾಡಿ,
ಅನನ್ಯ ಭಟ್ ಎಂಬ ಪಾತ್ರವೇ ಇಲ್ಲ ಎಂದು ಮಾಧ್ಯಮಗಳು ಬಹಿರಂಗ ಮಾಡಿತು. ಅಷ್ಟರಲ್ಲಿಯೇ ಎಸ್ಐಟಿ ಯಾಕೆ ತನಿಖೆ ಮಾಡಲಿಲ್ಲ? ಸುಜಾತಾ ಭಟ್ ಹಿನ್ನೆಲೆ ಏನು? ಅನನ್ಯ ಭಟ್ ಇದ್ದಾಳಾ ಇಲ್ಲವಾ ಎಂಬ ಬಗ್ಗೆ ಯಾಕೆ ಎಸ್ಐಟಿ ತನಿಖೆ ಮಾಡಲಿಲ್ಲ? ಇದರಿಂದೆಲ್ಲ ಅರ್ಥವಾಗಲಿದೆ ಎಸ್ಐಟಿ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಅಂತ. ಸುಜಾತಾ ಭಟ್ ಸುಳ್ಳುಗಳನ್ನು ಮಾಧ್ಯಮಗಳು ಬಹಿರಂಗ ಮಾಡದಿದ್ದರೆ ಎಸ್ಐಟಿ ಇನ್ನೂ ಕಾಡಿನಲ್ಲಿ ಅಗಿಯುತ್ತಲೇ ಇರುತ್ತಿತ್ತು ಎಂದು ಲೇವಡಿ ಮಾಡಿದರು. ಧರ್ಮಸ್ಥಳಕ್ಕೆ ಬಂದಿಲ್ಲ, ಧರ್ಮಸ್ಥಳದಲ್ಲಿ ಯಾವತ್ತೇ ಮಂಜುನಾಥ ಸ್ವಾಮಿಗೆ ಯಾವುದೇ ಕೆಡಕಾಗೋದಿಲ್ಲ. ಯಾರೇ ಇಷ್ಟು 4-5 ಜನ ಸೇರ್ಕೊಂಡು ಏನೇ ಮಾಡಿದ್ರು ಧರ್ಮಸ್ಥಳದಲ್ಲಿರ್ತಕ್ಕಂಥ ಭಕ್ತಿ ಯಾರಿಂದನೂ ಅಳಿಸೋಕ್ಕೆ ಸಾಧ್ಯ ಇಲ್ಲ. 4-5 ಜನ ಸೇರಿಕೊಂಡು ಇಲ್ದಿದ್ದ ಕತೆ ಕಟ್ಟಿ ಏನೇನೇ ಮಾಡಿದ್ರು ಆಗ್ತಾ ಇಲ್ಲ. ಅದಾಗೋದಿಲ್ಲ. ಇಡೀ ರಾಜ್ಯ, ಇಡೀ ದೇಶದಲ್ಲೇ ಅದರ ಬಗ್ಗೆ ಇನ್ನು ಈಗ NIA ಇದಕ್ಕೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಮೋದಿ ಅವ್ರನ್ನ ಕೇಳಿದ್ದಾರೆ, ಅಲ್ಲಿ ಕೊಟ್ಬಿಟ್ರೆ ಇದನ್ನೆಲ್ಲ ಸತ್ಯಾಂಶ ಬರುತ್ತದೆ ಅಂತ. ಇದು ಇನ್ನೂ ಮುಂದೆ ಹೋಗ್ತಾ ಮಂಜುನಾಥ ಸ್ವಾಮಿ ಮತ್ತು ವೀರೇಂದ್ರ ಹೆಗ್ಗಡೆ ಅವರಿಗೆ ಎಷ್ಟು ಗೌರವ ಇದೆ ಅಂತ ಇಡೀ ಪ್ರಪಂಚಕ್ಕೆ ಇನ್ನೆಲ್ಲರೂ 2-3 ದಿವಸದಲ್ಲೇ ಗೊತ್ತಾಗ್ತಾ ಇದೆ. ಅದನ್ನು ಮನಗೊಂಡು ಕುಮಾರಸ್ವಾಮಿ ಅವರು ಇವತ್ತಲ್ಲಿ ಹೇಳಿದ್ದು, ಯಾವತ್ತು SIT ರಚನೆ ಮಾಡಿದ್ರಿ ಅವತ್ತೇ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು, ಹುಷಾರಾಗಿ ಕಾಲಿಡಿ, ಮಂಜುನಾಥ ಸ್ವಾಮಿ ಅಂದರೆ ಏನಂತ ತಿಳ್ಕೊಂಡಿದ್ದೀರಾ, ಯಾರೋ ಹೇಳಿದ ಮಾತು ಕೇಳಬೇಡಿ ಅಂತ ಅವತ್ತೇ ನಿಮ್ಮ ಮಾಧ್ಯಮಗಳಲ್ಲಿ ಬರೆದಿರೋದು ನಾನು ಓದಿದ್ದೀನಿ. ಆದ್ದರಿಂದ ಇವತ್ತು ಏನಾಯಿತು ಅಂತ ಈ ಬುರ್ಡೆ ಗಿಡೆ ಅವನು ಹಿಡ್ಕೊಂಡು ಚೆನ್ನೈ ಅನ್ನೋನ್ನ ಅವನ ಹೆಂಡತಿ, ಅವನಿಗೆ 3-4 ಜನ ಹೆಂಡ್ರು, ಅವನೊಂದು ಭವಿಷ್ಯ, ಅವನ ಹೆಂಡತಿ ಇನ್ನೊಬ್ಳು ಹೇಳ್ತಾಳೆ ಒಂಥರ, ಇನ್ನೊಂದು ಥರ ಹೇಳ್ತಾರೆ, ಅವ್ರ ಅಣ್ಣ ಇನ್ನೊಂದು ಥರ ಹೇಳ್ತಾನೆ, ತಮಿಳ್ನಾಡಲ್ಲಿದ್ದೆ ಅಂತಾನೆ. ಇದೆಲ್ಲ ಕಟ್ಟುಕತೆ ನೋಡಿಬಿಟ್ರೆ ನಿಜವಾಗ್ಲೂ ಅಸಹ್ಯ ಕಾಣ್ತಾ ಇದೆ. ಯೂಟ್ಯೂಬ್ನಲ್ಲಿ ಏನು ಬಂತು ಸಮೀರ್ದು, ಅಲ್ಲಿಂದ ಈಚೆಗೆ ಇದು ವಾತಾವರಣ ಕೆಟ್ಟೋಯ್ತು, ಸತ್ಯಾಂಶ ಗೊತ್ತಾಗ್ಬಿಡ್ತು. ಆದ್ದರಿಂದ ಎಲ್ಲ ಯಾರು ಮಂಜುನಾಥ ಭಕ್ತಿದಾರೋ ವಾಲಂಟ್ರಿಯಾಗಿ ಅಲ್ಲಿ ಜಾಗ ಇಲ್ದಂಗೆ ಇವತ್ತು ಅಲ್ಲಿ ಮಂಜುನಾಥ ಸ್ವಾಮಿ ಆಶೀರ್ವಾದ ನಾವು ಪಡ್ಕೊಂಡು ಬರ್ತಾ ಇದ್ದೀವಿ. ಆದ್ದರಿಂದ ವಿಶೇಷವಾಗಿ ತಮ್ಮ ಮಾಧ್ಯಮದ ಮುಖಾಂತರ, ಎಲೆಕ್ಟ್ರಾನಿಕ್ ಮುಖಾಂತರ ನಾವು ಕೇಳೋದೇನೆಂದರೆ ನಿಖಿಲ್ ಕುಮಾರ್ ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.